ಪ್ರಜ್ವಲ್ ಶರಣಾಗುವಂತೆ ದೇವೇಗೌಡರಿಂದ ಖಡಕ್ ಪತ್ರ. ಪ್ರಜ್ವಲ್ ಬಗ್ಗೆ ಮಾತಾಡಲು ಡಿಸಿಎಂ ಡಿಕೆಶಿ ನಕಾರ. ಐ ಆಮ್ ಸಾರಿ, ಅದು ಅವರ ಫ್ಯಾಮಿಲಿ ಮ್ಯಾಟರ್ ಅಂದ್ರು ಡಿಕೆಶಿ. ನಾನು ಇಂಥ ವಿಚಾರದಲ್ಲಿ ಪ್ರತಿಕ್ರಿಯಿಸಲ್ಲ ಅಂತಿದ್ದಾರೆ ಡಿಕೆ ಶಿವಕುಮಾರ್. ಸದಾಶಿವನಗರದ ನಿವಾಸದಲ್ಲಿ ಡಿಸಿಎಂ ಡಿಕೆಶಿಯಿಂದ ಈ ಪ್ರತಿಕ್ರಿಯೆ. ಪ್ರಜ್ವಲ್ ವಾಪಸ್ಸಾಗಿ ತನಿಖೆ ಎದುರಿಸಬೇಕು ಅಂತ ದೇವೇಗೌಡ ಖಡಕ್ ಪತ್ರ ಬರೆದಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಡಿಸಿಎಂ ಬಳಿ ಕೇಳಿದ್ರೆ ಮಾತಾಡೋದಕ್ಕೆ ನಿರಾಕರಿಸಿದ್ದಾರೆ. ಇದವರ ಫ್ಯಾಮಿಲಿ ಮ್ಯಾಟರ್ ಅಂದ್ರು ಡಿಕೆಶಿ. ದೇವೇಗೌಡರು ಪತ್ರ ಬರೆದಿದ್ದಾರೆ, ಬನ್ನಿ ಅಂತ. ದೇವೇಗೌಡ has written the letter. I am sorry, it is their family matter. I don't want to intervene. I am sorry, it is their family matter. I don't want to intervene. Sir, government is taking. ದೇವೇಗೌಡರು ಪತ್ರ ಬರೆದಿದ್ದಾರೆ, ಬನ್ನಿ ಅಂತ. Devegowda has written the letter. I am sorry, it is their family matter. I don't want to intervene. I am sorry, it is their family matter. I don't want to intervene. ಪ್ರಜ್ವಲ್ ಕೇಸ್ ಬಗ್ಗೆ ಪ್ರಧಾನಿಗೆ 2 ಪತ್ರ. ಈ ಮಧ್ಯೆ ಡಿಕೆಶಿ ವಿಚಾರಣೆಗೆ ಒಳಪಡಿಸಿ ಎಂಬ ಎಚ್ಡಿಕೆ ಹೇಳಿಕೆಗೂ ಕೂಡ ಸಿಎಂ ಕಿಡಿಕಾರಿದ್ದಾರೆ. ಡಿಕೆಶಿ ವಿಚಾರಣೆಗೆ ಒಳಪಡಿಸಿ ಎಚ್ಡಿಕೆ ಈ ಹೇಳಿಕೆಗೆ ಕಿಡಿಕಾರಿದ್ದಾರೆ ಸಿಎಂ. ಪ್ರಜ್ವಲ್ ವಿರುದ್ಧ ರೇಪ್, ದೌರ್ಜನ್ಯಂತಹ ಗಂಭೀರ ಆರೋಪಗಳಿವೆ. ಈ ವಿಚಾರ ಡೈವರ್ಟ್ ಮಾಡೋದಕ್ಕೆ ಡಿಕೆಶಿ ಹೆಸರನ್ನ ಹೇಳ್ತಾ ಇದ್ದಾರೆ ಅಂತ ಡಿಸಿಎಂ ಡಿಕೆಶಿ ಪರ ಸಿಎಂ ಸಿದ್ದರಾಮಯ್ಯ ಬ್ಯಾಟ್ ಬೀಸಿದ್ದಾರೆ. ಗೌಡರ ಮನೆಯವರಿಗೆ ಗೊತ್ತಿಲ್ಲದೆ ಮನೆಯಿಂದ ಹೋಗಿದ್ದಾರಾ? ಪ್ರಜ್ವಲ್ ಕುಟುಂಬದವರ ಸಂಪರ್ಕದಲ್ಲಿ ಇಲ್ವಾ? ಪ್ರಚಾರದಲ್ಲಿ ಪ್ರಜ್ವಲ್ ನನ್ನ ಮಗ ಅಂದಿದ್ರು ಎಚ್ಡಿಕೆ. ಪ್ರಜ್ವಲ್ ಅವರ ಸಂಪರ್ಕದಲ್ಲಿ ಇದ್ದ ಹಾಗೇನೆ ಅಲ್ವಾ? ಪ್ರಜ್ವಲ್ ವಿಚಾರ ಎಲ್ಲವೂ ಅವರ ಕುಟುಂಬಕ್ಕೆ ಗೊತ್ತಿದೆ. ಪ್ರಜ್ವಲ್ ಅಪರಾಧಿ ಅಲ್ಲ, ಆರೋಪಿ ಅಂತ ಹೇಳಿದ್ದಾರೆ. ನಾನು ಪ್ರಜ್ವಲ್ ಆರೋಪಿ ಅಂತಲೇ ಹೇಳ್ತಿರೋದು ಅಂತ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಡಿಸಿಎಂ ಪರ ಬ್ಯಾಟ್ ಬೀಸಿದ್ರು. ಜೊತೆಗೆ ಪ್ರಜ್ವಲ್ ವಿಚಾರ ಮನೆಯವರಿಗೆ ಗೊತ್ತಿರಲಿಲ್ವಾ ಅಂತ ಪ್ರಶ್ನಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನನ್ನ ಮಗ ರೇಪ್ ಅಂತ ರೇಪು, ಸೆಕ್ಸುವಲ್ ಹರಾಸ್ಮೆಂಟ್ ಎಲ್ಲ ವಿಡಿಯೋ ಬಿಡುಗಡೆ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಯಾರು ರೇಪ್ ಮಾಡಿದರೆ ಅದು ಅಪರಾಧ, ದೊಡ್ಡ ಅಪರಾಧ. ಅದನ್ನು ಡೈಲ್ಯೂಟ್ ಮಾಡೋಕ್ಕೋಸ್ಕರ ಕುಮಾರಸ್ವಾಮಿ ಏನೇನೋ ಮಾತಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಮೇಲೆ ಹೇಳೋದು, ಇನ್ನೊಬ್ಬರ ಮೇಲೆ ಹೇಳೋದು. ಅವರು ಈ ನೆಲದ ಕಾನೂನಿಗೆ ಗೌರವ ಕೊಡಬೇಕು. ಅವ್ರ ಅಣ್ಣನ ಮಗ ತಪ್ಪು ಮಾಡಿದ್ದಾನೆ, ಆರೋಪ ಮಾಡಿದ್ದಾನೆ. ಅದು ನನ್ನ ಮಗ ತಪ್ಪು. ಅಣ್ಣನ ಮಗ ಅಪರಾಧಿಯಲ್ಲ, ಆರೋಪಿ ಅಷ್ಟೇ ಅಂತ ಹೇಳೋದು. ನಾನು ಆರೋಪಿ ಅಂತ ಹೇಳೋದು. ಸಬ್ಜೆಕ್ಟು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.